ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತಹ ದೇವ ಮಂದೆಗೆ, ದೇವರ ಸಭೆಗೆ ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗ ಮೊದಲನೆಯ ತಿಮೋಥಿಯನಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತನಾಗಿದ್ದೇನೆ. ಮೊದಲನೇ ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆ ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ದೇವರ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ಸಹೋದರ ಜಾನ್ ಡೇವಿಡ್ ಅವ್ರ ಜೊತೆಗೆ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಅಪ್ಪ ತಂದೆ, ಈ ಒಳ್ಳೆ ದಿವಸವನ್ನು ಕೊಟ್ಟು ನಿನ್ನ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು, ಸುಖಕರವಾದ ನಿದ್ರೆಯನ್ನು ಕೊಟ್ಟು ಈ ಬೆಳಗಿನ ಜಾವದಲ್ಲಿ ಅಪ್ಪ ನಿನ್ನ ಸನ್ನಿಧಾನದಲ್ಲಿ, ಹೌದು ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ನಾವು ಬಂದು ಸೇರಿದ್ದೇವೆ. ಅಪ್ಪ ತಂದೆ, ನಮ್ಮ ದೇವರು ನೀನು ಒಳ್ಳೆಯವನು, ಯಾವಾಗಲೂ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರು, ನಮ್ಮ ಹಿತಚಿಂತಕನು ನೀನು ತಂದೆ. ನಿನಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಮಾಡಿದ ಒಂದೊಂದು ಉಪಕಾರಗಳನ್ನು ನೆನೆಸುತ್ತಾ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ. ಇವತ್ತು ಜೀವದಿಂದ ನಾವು ಇದ್ದೇವೆ ಅಂತ ಹೇಳಿದ್ರೆ ಅದು ನಿನ್ನ ಕೃಪೆಯೇ ಆಗಿದೆಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ. ನಿನ್ನ ವಾಕ್ಯಗಳಿಂದ ನಮ್ಮನ್ನು ನೀನು ಬಲಪಡಿಸ್ತಿ, ನಿನಗೆ ಸ್ತೋತ್ರ. ಭೂಮಿಯ ಆಕಾಶಗಳು ಅಳಿದು ಹೋಗು, ಆದರೆ ಹೌದು ನನ್ನ ಮಾತುಗಳು ಯಾವತ್ತೂ ಅಳಿದು ಹೋಗುವುದಿಲ್ಲ ಹೇಳಿದ ದೇವರೇ, ಆ ವಾಕ್ಯಗಳಿಂದ ಅಪ್ಪ ತಂದೆ ನಮ್ಮ ನೀನು ನಡೆಸಿದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟು ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದಪ್ಪ ತಂದೆ ನಿನ್ನ ಆತನನ್ನು ಕಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಹೇಳಿದ್ರೆ, ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಭಾಗ್ಯವನ್ನು ಕೊಟ್ಟಿದ್ದೀವಿ. ಅದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ. ನಾವು ಇವತ್ತು ನಿನ್ನನ್ನು ಅರಿತಿದ್ದೇವಪ್ಪ ತಂದೆ. ನಮ್ಮ ರಕ್ಷಕನು, ನಮ್ಮ ಒಡೆಯನು ನೀನು ತಂದೆ. ನಿನಗೆ ಸ್ತೋತ್ರ ಅಪ್ಪ ತಂದೆ. ನಾವು ನಮ್ಮನ್ನು ಹೌದಪ್ಪ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಇವತ್ತಿನ ಹೌದಪ್ಪ ಈ ಒಂದು ಪ್ರಾರ್ಥನೆ ಕೂಟದಲ್ಲಿ ಸೇರಿ ಬರುವಂತ ಎಲ್ಲರನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಒಬ್ಬೊಬ್ಬರನ್ನಪ್ಪ ತಂದೆ ಹೆಸರಿಸ ಹಾಗೆಪ್ಪ ತಂದೆ ನೀನು ಆಶೀರ್ವದಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಸೇವಕರು ಕೊಡುವಂತ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ. ಆ ವಾಕ್ಯಗಳು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಿನಗೆ ಮೆಚ್ಚುಗೆಯಾಗುವಂತಹ ಜೀವಿತವನ್ನು ಜೀವಿಸಲಪ್ಪ ತಂದೆ ನೀನು ನಮಗೆ ಹೌದಪ್ಪ ನಮ್ಮನ್ನು ನಡೆಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ನಿನಗೆ ಸ್ತೋತ್ರ ಹೌದಪ್ಪ. ನಮ್ಮ ಜೀವಿತವನ್ನಪ್ಪ ನಿನಗೆ ಮೆಚ್ಚುಗೆಯಾಗುವಂತ ಜೀವಿತವನ್ನು ಜೀವಿಸಲಪ್ಪ ತಂದೆ ನೀನು ನಮ್ಮನ್ನು ಅನುಗ್ರಹಿಸು. ಈ ವಾಕ್ಯಗಳನ್ನು ಕೊಡುವಂತ ಸೇವಕರನ್ನು ವಿಶೇಷವಾಗಿ ಆಶೀರ್ವದಿಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಇವತ್ತಿನ ದಿವಸದಲ್ಲಿ ನಮಗೆ ಯಾವ ಮನ್ನವನ್ನು ಕೊಡುತ್ತೆಯೋ ಅದನ್ನೇನು ಆಶೀರ್ವದಿಸು ಹೌದಪ್ಪ ತಂದೆ. ಬಲಪಡಿಸಪ್ಪ. ನಿನಗೋಸ್ಕರ ಜೀವಿಸುವಾಗಿ ಈ ಲೋಕದಲ್ಲಿ ಬಲಶಾಲಿಯಾಗಿ ಶಕ್ತಿಯುತವಾಗಿ ಜಯಭರಿತವಾದ ಜೀವಿತವನ್ನು ಹೌದಪ್ಪ ನಿನ್ನೊಂದಿಗೆ ಜೀವಿಸಲು ನಮಗೆ ನೀನು ಬಲಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಹೌದಪ್ಪ ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸುವಂತ ಬೇಡುತ್ತಾ ಈ ಒಂದು ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ಸಭಾ ಸಂಗೀತಗಳಲ್ಲಿ ಹಾಡನ್ನು ಹಾಡಿಕೊಳ್ಳೋಣ. 77ನೇ
ಸಂಗೀತ. ಯೇಸು ಸ್ವಾಮಿ ನಿನಗೆ ನಾನು ಎಲ್ಲವನ್ನ ಕೊಡು. ಈ ಹಾಡನ್ನ ಹಾಡಿಕೊಳ್ಳೋಣ. 77ನೇ ಸಂಗೀತ. ಯೇಸು ಸ್ವಾಮಿ ನಿನಗೆ ನಾನು ಎಲ್ಲವನ್ನು ಕೊಡುವೆನು. ನಿನ್ನ ಮುಂದೆ ನಾನು ಬಿದ್ದು ನಿನ್ನಾರಾಧಿಸುವೆನು. ನಾ ಸಮಸ್ತವಾ ನಿನಗೆ ಎಂದಿವೆ ಕರ್ತ ಕೊಡುವೆನಯ್ಯ. ನಿನ್ನ ಮುಂದೆ ಬಿದ್ದು ಸ್ವಾಮಿ ನಿನ್ನ ನಾಮಿಸುವೆನು. ಲೋಕದಾಸೆಯೆಲ್ಲ ನೀಗಿ ನನ್ನ ಶುದ್ಧ ಪಡಿಸು. ನಾ ಸಮಸ್ತವಾ ನಿನಗೆ ಎಂದಿವೆ ಕರ್ತ ಕೊಡುವೆನಯ್ಯ. ಪೂರ್ಣವಾಗಿ ನಾನು ನಿನ್ನ ದಾಸನಾಗಿ ಮಾಡಿಸು. ನೀನು ನನ್ನ ಕರ್ತನೆಂದು ನಿನಗರ್ಪಿಸುವೆನು. ನಾ ಸಮಸ್ತವಾ ನಿನಗೆ ಎಂದಿವೆ ಕರ್ತ ಕೊಡುವೆನಯ್ಯ. ನನ್ನ ಕರ್ತ ನನ್ನನೀಗ ನಿನಗರ್ಪಿಸುವೆನು. ನಿನ್ನ ಪ್ರೀತಿ ಬಾಲದಿಂದ ನನ್ನನೀಗ ನಡೆಸು. ನಾ ಸಮಸ್ತವಾ ನಿನಗೆ ಎಂದಿವೆ ಕರ್ತ ಕೊಡುವೆನಯ್ಯ. ನಿನ್ನ ರಕ್ಷಣೆಯನಂದ ಈಗ ತಿಳುಕೊಂಡೆನು. ಹಾಲೆಲೂಯ ನಿನಗೆಂದು ಸದಾ ಸ್ತೋತ್ರ ಮಾಡುವೆನು. ನಾ ಸಮಸ್ತವಾ ನಿನಗೆ ಎಂದಿವೆ ಕರ್ತ ಕೊಡುವೆನಯ್ಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ವಾಕ್ಯದ ಭಾಗಕ್ಕೆ ಸ್ವಲ್ಪ ಕಾಲ ಧ್ಯಾನಕ್ಕಾಗಿ ನಾವು ಹೋಗುವಾಗ, ಪೌಲನು ತಿಮೋಥೆಯನಿಗೆ ಪತ್ರಿಕೆಯನ್ನು ಬರೆಯುವಾಗ ಈ ಮಾತುಗಳನ್ನ ಎಚ್ಚರಿಕೆಯ ಸಂದೇಶವಾಗಿ ಮಾಡುವಂತವನಾಗಿದ್ದಾನೆ. ಈ ಮಾತುಗಳನ್ನ ತಿಳಿಸ್ತಾನೆ. ಮೊದಲನೇ ತಿಮೋಥೆಯ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ ಕೆಲವೊಂದು ವಚನಗಳು. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನ ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ದೇವರ ಯೋಜನೆ ಭೂಮಿ ಮೇಲೆ ಸೃಷ್ಟಿಯಾದಂತಹ ಪ್ರತಿಯೊಬ್ಬ ಮನುಷ್ಯನು ದೇವರ ವಿಷಯವಾದಂತ ಸತ್ಯದ ಜ್ಞಾನವನ್ನ ಪಡೆದವರಾಗಿ ರಕ್ಷಣೆ ಎಂಬ
ನಿತ್ಯ ಜೀವದ ಮಾರ್ಗವನ್ನ ಕಂಡುಕೊಂಡು ಅದರಲ್ಲಿ ನಡೆದು ದೇವರ ನಾಮವನ್ನ ಘನಪಡಿಸುವುದು ಮಾತ್ರವಲ್ಲದೆ ತಾನು ಸೃಷ್ಟಿ ಮಾಡಿದಂತ ಪ್ರತಿಯೊಬ್ಬ ಮಾನವನು ನಾಶನಕ್ಕೆ ಒಳಗಾಗದೆ ನಿತ್ಯ ಜೀವವನ್ನ ಹೊಂದಬೇಕೆಂಬುದಾಗಿ ದೇವರ ಬಯಕೆಯಾಗಿದೆ. ಹಾಗಾದರೆ ದೇವರ ಈ ಯೋಜನೆ ಸಂಪೂರ್ಣವಾಗಬೇಕಾದ್ರೆ ಆತನು ಆ ಒಂದು ಉನ್ನತವಾದಂತ ಯೋಜನೆ ಈ ಭೂಮಿ ಮೇಲೆ ಸಾಧ್ಯವಾಗಲು ಸಾಧ್ಯ. ಅದಕ್ಕೆ ಬೇಕಾದದ್ದು ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡಿಕೊಂಡು ಆತನ ಸತ್ಯದ ಜ್ಞಾನವನ್ನ ಅರಿತವರಾಗಿ ಆತನ ಮಾರ್ಗದಲ್ಲಿ ನಡೆಯುತ್ತಿರುವಂತ ದೇವ ಜನರು ಮಾಡುವಂತ ವಿಜ್ಞಾಪನೆಗಳಿಂದ ಮಾತ್ರ ಅದು ಸಾಧ್ಯ ಎಂಬುದಾಗಿ ತಿಳಿಸುವಂತಾಗಿದೆ. ದೇವ ಜನರು ಮಾಡುವಂತ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ಎಲ್ಲಾ ಮನುಷ್ಯರು ಸತ್ಯದ ಜ್ಞಾನಕ್ಕೆ ಸೇರಿ ದೇವರ ಚಿತ್ತವನ್ನ ನೆರವೇರಿಸಲು ಸಾಧ್ಯ. ಅದರಲ್ಲಿ ವಿಶೇಷವಾಗಿ ಆತನು ಪ್ರಾರ್ಥನೆ ಮಾಡುವಾಗ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆ ಮಾಡಬೇಕು. ಪ್ರತಿಯೊಂದು ದೇಶದಲ್ಲಿಯೂ ಜನರನ್ನಾಳುವಂತ ನಾಯಕರುಗಳು ಅಧಿಕಾರಗಳು ಇದ್ದಾರೆ. ಈ ಅಧಿಕಾರ ನಾಯಕತ್ವ ಬಹು ಶ್ರೀಮಂತಿಕೆಯಿಂದ ಮನುಷ್ಯರು ಪಡೆದುಕೊಳ್ಳುವಂತರಾಗಿದ್ದಾರೆ. ಅವರ ಮಾತುಗಳಿಗೆ ಬೆಲೆ ಇರ್ತದೆ. ಅವರು ತಮ್ಮಲ್ಲಿರುವಂತ ಶ್ರೀಮಂತಿಕೆಯಿಂದ ಜನರ ಸ್ನೇಹವನ್ನು ಗೆದ್ದುಕೊಳ್ತಾರೆ. ಜನರನ್ನ ಅನೇಕ ವಿಧದಲ್ಲಿ ತಮ್ಮ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ತಮ್ಮಲ್ಲಿರುವಂತ ಐಶ್ವರ್ಯವನ್ನ ಉಪಯೋಗಿಸಿ ತಾವು ಅಧಿಕಾರಗಳನ್ನ ಪಡೆದುಕೊಳ್ತಾರೆ. ಇವತ್ತಿನ ಚುನಾವಣೆಗಳಲ್ಲಿ ನಾವು ನೋಡುವಾಗ ಹೆಚ್ಚಿನ ಚುನಾವಣೆಗಳಲ್ಲಿ ಗೆಲ್ಲುವಂತವರು ಹಣ ಬಲದಿಂದಲೇ ಆ ಸಮಯಕ್ಕೆ ಬೇಕಾದಂತ ಯುಕ್ತಿಗಳನ್ನ ಉಪಯೋಗಿಸಿ ಜನರನ್ನ ಮುಗ್ಧ ಜನರಿಗೆ ಹಣದ ಪಾಸವನ್ನ ಚೆಲ್ಲಿ ಅವರಿಗಿರುವಂತ ಹಕ್ಕನ್ನ ತಾವು ತೆಗೆದುಕೊಂಡು ಅಧಿಕಾರಿಗಳಾಗಿ ಮತ್ತೆ ಆ ಮುಗ್ಧ ಜನರನ್ನ ನಾಸನದ ದಾಸತ್ವದ ಬಡತನದ ಬಂಧನದಲ್ಲಿ ಕಟ್ಟಿ ಹಾಕುವಂತ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾರೆ. ಉದಾಹರಣೆಗೆ ಕೊರೋನಾ ಸಮಯದಲ್ಲಿ ಅನೇಕ ಜನರು ಕೊರೋನಾದಿಂದ ಸಾಯದೆ ಕೇವಲ ಆಸ್ಪತ್ರೆಗಳ ಆಮಿಷಕ್ಕೆ ಬಲಿಯಾಗಿ ಅನೇಕರ ಜೀವಗಳನ್ನ ನಿರ್ದಯಗಳಾಗಿ ತೆಗೆದುಬಿಟ್ರು ಎಂಬುದನ್ನ ನೋಡ್ತೀವಿ. ಕಾರಣ ಸರ್ಕಾರದಿಂದ ಹೊರಡಿಸಲ್ಪಟ್ಟಂತ ಒಂದು ಆಜ್ಞೆ. ಕೊರೋನಾದಿಂದ ಸಾಯುವಂತವರಿಗೆ ಸಿಗುವಂತ ಒಂದು ಸಹಾಯದ ಜೊತೆಗೆ ಅದರ ಹೆಸರಿನಲ್ಲಿ ಔಷಧಿಗಾಗಿ ಜನರ ಹಿತಕ್ಕಾಗಿ ಎಂಬುದಾಗಿ ಹೆಚ್ಚು ಹಣವನ್ನ ಸರ್ಕಾರದ ಬೊಕ್ಕಸದಿಂದ ಉಪಯೋಗ ಮಾಡುವುದಕ್ಕೆ ಒಂದು ಅವಕಾಶ. ಅದರ ಲೂಟಿ ಹೆಚ್ಚು ಜನರು ಸಾಯುತ್ತಿರುವುದನ್ನ ತೋರಿಸಿ ಅನೇಕರು ಸಾಯುವಂತೆ ಮಾಡಿ ಸರ್ಕಾರದ ಹಣವನ್ನ ಲೂಟಿ ಮಾಡು. ಇವತ್ತು ಸರ್ಕಾರವು ಜನರ ಮೇಲೆ ಹಾಕುವಂತ ಒಂದು ಟ್ಯಾಕ್ಸ್ ಸುಂಕ ಎಲ್ಲದರ ಮೇಲೆ ಒಬ್ಬ ಸಾಮಾನ್ಯ ಬಡವನ ಮೇಲೆ ಅದು ಎಷ್ಟು ಪರಿಣಾಮ ಬೀರ್ತದೆ. ಒಂದು ಕಾಲದಲ್ಲಿ ಇಂತಹ ದುಸ್ಥಿತಿಗಳನ್ನ ಈ ಭೂಮಿ ಎದುರಿಸ್ತಾವ. ದೇವರ ವಾಕ್ಯದಲ್ಲ ನಾವು ನೋಡ್ತೇವೆ. ಯೇಸು ಸ್ವಾಮಿ 24ನೇ ಮತ್ತಾಯನ ಬರೆದಂತ ಸುವಾರ್ತೆಯಲ್ಲಿ ಈ ಮಾತನ್ನ ಹೇಳ್ತಾರೆ. ಇದರ ಬಗ್ಗೆ ಜನರಿಗೆ ಈ ಕೊನೆ ಕಾಲದಲ್ಲಿ ಒಂದು ಭಯಂಕರವಾದಂತ ಸತ್ಯವನ್ನ ತಿಳಿಸ್ತಾರೆ.
ಮತ್ತು ಇದರ ಬಗ್ಗೆ ಎಚ್ಚರವಾಗಿರಬೇಕೆಂಬುದನ್ನು ಸಹ ದೇವರ ಜನರ ಗಮನಕ್ಕೆ ದೇವರು ತರುವಂತವರಾಗಿದ್ದಾರೆ. ಇಲ್ಲಿ ಹೇಳ್ತಾನೆ, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲಾ ಜನಾಂಗಗಳವರು ಹಾಗೆ ಮಾಡುವವರು, ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಳ್ಳುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು, ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನ ಮೋಸಗೊಳಿಸುವರು. ಇದಲ್ಲದೆ ಅಧರ್ಮವೂ ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುತ್ತದೆ. ಅಧರ್ಮ ಎಲ್ಲಿ ಹೆಚ್ಚಾಗ್ತದೆ? ದೇಶದ ರಾಜಕತ್ವದಲ್ಲಿ, ನಾಯಕತ್ವದಲ್ಲಿ, ಜನರ ಮೇಲೆ ಆಗುವಂತಹ ದುರಾಡಳಿತದಲ್ಲಿ, ಕೇವಲ ಹಣವನ್ನ ಸಂಪಾದಿಸುವುದಕ್ಕೆ, ಅಧಿಕಾರಗಳನ್ನ ಪಡಕೊಂಡು ಅದರಿಂದ ಲೋಕದಲ್ಲಿರುವಂತ ಬೊಕ್ಕಸವನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಸರ್ವಾಧಿಕಾರಿಗಳಾಗಿ ಮರೆಯುವುದಕ್ಕೆ ಕೋಟಿ ಕೋಟಿ ಹಣಗಳನ್ನ ಕಟ್ಟಿ ಇಟ್ಕೊಳ್ಳುವುದಕ್ಕೆ ಮನುಷ್ಯನು ಕೊನೆಯ ಕಾಲದಲ್ಲಿ ಪ್ರಯಾಸವನ್ನು ಮಾಡ್ತಾನೆ. ಅಧಿಕಾರಗಳಿಂದ ಆಗುವಂತ ಈ ಮಹಾ ಮೋಸದಿಂದ ಕೊನೆ ಕಾಲದಲ್ಲಿ ಜನರು ಇಂಥ ದುಸ್ಥಿತಿಗೆ ಬರ್ತಾರೆ. ಇಲ್ಲಿ ನಾವು ನೋಡ್ತೀವಿ 2ನೇ ತಿಮೋಥೆಯದವರ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ದೇಶವನ್ನು ಆಳುವಂತ ನಾಯಕತ್ವದಲ್ಲಿ ಆಗುವಂತ ಮೋಸದ ಕಾರ್ಯಗಳಿಂದ ಜನರು ಇಂಥ ಒಂದು ಬಂಡಾಯಕ್ಕೆ ತಿರುಗಿ ಎದ್ದು ಬೀಳ್ತಾರೆ. 3ನೇ ಅಧ್ಯಾಯ 1ನೇ ವಚನದಲ್ಲಿ, ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಕ್ತಿ ಇಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆ ಉಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು. ಈ ಭೂಮಿ ಮೇಲೆ ಎಲ್ರಿಗೂ ಭೋಗ ಬೇಕು, ಎಲ್ರಿಗೂ ಸುಖ ಬೇಕು. ಅದಕ್ಕಾಗಿ ಆಗುವಂತ ಮೋಸದ ಕಾರ್ಯಗಳನ್ನ ಎದುರಿಸಿ ಬದುಕಬೇಕಾದ್ರೆ ಮನುಷ್ಯನು ತಾನು ತನ್ನ ಸುಖವನ್ನ ತನ್ನ ಕೈಗೆ ತೆಗೆದುಕೊಳ್ಳುವುದಕ್ಕೋಸ್ಕರ ಇನ್ನೊಬ್ಬರನ್ನ ಕಿತ್ತು ತಿನ್ನುವಂತ ಪ್ರಯತ್ನವನ್ನು ಮಾಡ್ತಾನೆ. ಒಬ್ಬ ಬಡವನಿಗೆ ತಾನು ತಿನ್ನುವ ಅನ್ನಕ್ಕೆ ಟ್ಯಾಕ್ಸ್ ಕಟ್ಟೋದಕ್ಕೆ ಕಷ್ಟ ಆದಾಗ ಅವನು ದುಡಿದಂತ ಸಂಪಾದನೆ ಅವನ ಹೊಟ್ಟೆ ತುಂಬೋದಕ್ಕೂ ಆಗೋದಿಲ್ಲ, ಅವನ ಮಕ್ಕಳಿಗೂ ಹೊಟ್ಟೆ ತುಂಬಿಸೋಕಾಗ, ಆ ಮಕ್ಕಳ ಕನಸುಗಳನ್ನ ನನಸು ಮಾಡಕ್ಕಾಗ. ಇಂಥ ಪರಿಸ್ಥಿತಿಯಲ್ಲಿ ಬೆಳೆದಂತ ಮಕ್ಕಳು ಹಸಿವೆಯಿಂದ ಮುಂದೊಂದು ದಿವಸ ಎಂತ ಒಂದು ಜೀವಿತವನ್ನ ಆರಿಸ್ಕೊಳ್ಳಿಕ್ಕೆ ಸಾಧ್ಯ. ಆವಾಗ ತಾನೇ ದೌರ್ಜನ್ಯಗಳು, ಅಕ್ರಮಗಳು, ಎಲ್ಲಾ ರೀತಿಯಾದಂತ ದುಷ್ಕೃತ್ಯಗಳು ಈ ಭೂಮಿ ಮೇಲೆ ಹೆಚ್ಚಾಗ. ಹೌದು, ಅತ್ಯಾಚಾರಗಳು, ಹಣಕ್ಕಾಗಿ, ಆಸ್ತಿಗಾಗಿ ದುರ್ಮರಣಗಳು ಈ ಭೂಮಿ ಮೇಲೆ ಹೆಚ್ಚಾಗುತ್ತಿರುವುದನ್ನ ಈ ಕೊನೆ ಕಾಲದಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೇವೆ ಎಲ್ಲಾ ದೇಶಗಳ. ಮೊನ್ನೆ ತಾನೇ ಬಾಂಗ್ಲಾದೇಶ ಎಷ್ಟು ಕೋಟಿ ಯೌವನಸ್ಥರು ದೇಶಕ್ಕೆ ವಿರುದ್ಧವಾಗಿ ತಿರುಗಿ ಬಿದ್ದರು. ಕಾರಣ ಏನು? ಅವ್ರಿಗೆ ಬೇಕಾದಂತ ದುಡಿತವನ್ನ ದುಡಿದು ಸಂಪಾದಿಸಿ ತಿನ್ನುವುದಕ್ಕೆ ಬೇಕಾದಂತ ಕೆಲಸ ಅಲ್ಲಿ ಸಿಕ್ಲಿಲ್ಲ. ಬದುಕೋದು ಹೇಗೆ? ಅದಕ್ಕೆ ಬೇಕಾದಂತ ಪೂರ್ವಾರ್ಜಿತವಾದಂತ ಯೋಜನೆಯನ್ನ ಸರ್ಕಾರ ಎಂದೋ ಮಾಡಿ ಅಂತ ಒಂದು ಕೊರತೆಯನ್ನ ಆ ದೇಶದಲ್ಲಿ ನೀಗಿಸಬೇಕಾದದ್ದು ಸರ್ಕಾರದ ಕರ್ತವ್ಯವಾಗಿ. ಆ ನಿಟ್ಟಿನಲ್ಲಿ ಗಮನ ಹರಿಸಲಿ. ಬದಲಾಗಿ ಕೇವಲ ಆಡಳಿತಕ್ಕೆ ಬೇಕಾದ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಿಕ್ಕೆ ಬೇಕಾದಂತ ತಮ್ಮ ಸಂಪಾದನೆಗೆ ಕೊರತೆ ಆಗಲಾರದಂತ ಕೆಲಸ ಕಾರ್ಯಗಳನ್ನ ಕೈಗೆತ್ತಿಕೊಂಡು ಎಲ್ಲಾ ರೀತಿಯಾದಂತ ಅಕ್ಷಮ್ಯ ಅಪರಾಧಗಳಿಗೆ ಅವಕಾಶ ಮಾಡಿಕೊಡ್ತಾ ಬಂದಿದ್ದ
ದೇಶದಲ್ಲಿದ್ದಂತ ಜನರು ತಿರುಗಿ ಬೀಳಬೇಕಾಗಿ ಅಂತ ಒಂದು ದುಸ್ಥಿತಿಯನ್ನ ಲೋಕವೇ ನೋಡ್ಬೇಕಾಗಿ ಇವತ್ತಿನ ದೇಶಗಳಲ್ಲಿ ಅನೇಕ ಶ್ರೀಲಂಕಾ, ಪಾಕಿಸ್ತಾನ ಇನ್ನು ಅನೇಕ ದೇಶಗಳು ಇಂಥ ಪರಿಸ್ಥಿತಿಗಳಲ್ಲಿ ಕಾರಣ ದುರಾಡಳಿತ. ಯಾವ ಆಡಳಿತದಲ್ಲಿರ್ತಕ್ಕಂಥ ಜನರು ದೇಶದ ಹಿತಕ್ಕಾಗಿ, ದೇಶದಲ್ಲಿ ದುಡಿಯುತ್ತಿರುವ ಬಡವರಿಗಾಗಿ, ಅವರ ಹಿತಕ್ಕಾಗಿ, ಅವರ ರಕ್ಷಣೆಗಾಗಿ, ಅವರ ಒಳಿತಿಗಾಗಿ, ಅವರ ಉದ್ಧಾರಕ್ಕಾಗಿ ಕಾರ್ಯ ಮಾಡಿ ಅವರನ್ನ ಮೇಲೆತ್ತುವಂತ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಅಂತ ಜವಾಬ್ದಾರಿಗಳಿಗಾಗಿ ಅಂತ ಅಧಿಕಾರಿಗಳನ್ನ ಪಡೆದುಕೊಂಡವರಾಗಿ ತಮ್ಮ ಅಧಿಕಾರ ಅವಧಿಗಳನ್ನ ಜನರ ಹಿತಕ್ಕಾಗಿ ಉಪಯೋಗಿಸಬೇಕಾಗಿತ್ತು. ಬದಲಾಗಿ ಕೋಟಿ ಕೋಟಿ ಹಣವನ್ನ ಮಾಡುವಂತ ದುರಾಡಳಿತವಾದಂತ ಕಾನೂನುಗಳನ್ನು ರಚಿಸಿ ತಮ್ಮ ಬೊಕ್ಕಸವನ್ನು ತುಂಬಿಕೊಳ್ಳುವಂತ ಪ್ರಯತ್ನವನ್ನು ಮಾಡುತ್ತಿದ್ದ ದೇಶಗಳು ಇಂಥ ದುಸ್ಥಿತಿಯನ್ನ ಎದುರಿಸುತ್ತವೆ. ಇವತ್ತು ಇದಕ್ಕಿದ್ದಾಗೆ ಪಕ್ಕದ ಮನೆಯ ಮಗು ಕಾಣೋದಿಲ್ಲ. ಏನಾಯ್ತು? ಕಿಡ್ನಾಪ್ ಆಯ್ತು. ಯಾಕಾಯ್ತು? ಕಣ್ಣುಗಳು ಬೇಕು, ಕಿಡ್ನಿ ಬೇಕು, ದೇಹದ ಅಂಗಾಂಗಗಳು ಬೇಕು. ಯಾಕೆ ಬೇಕು? ಪುಕ್ಸಟ್ಟೆ ದುಡ್ಡು, ಲಕ್ಷಗಟ್ಟಲೆ ಸಿಗ್ತದೆ. ದುಡಿದ್ರು ಸಿಗೋದಿಲ್ಲ, ವ್ಯಾಪಾರ ಮಾಡಿದ್ರು ಸಿಗೋದಿಲ್ಲ, ಏನೇ ಮಾಡಿದ್ರು ಸಿಗೋದಿಲ್ಲ. ಕ್ಷಣ ಮಾತ್ರದಲ್ಲಿ ಅಷ್ಟು ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಯಾರ್ಯಾರಿಂತ ಮಾರ್ಗಗಳು ನೋಡ್ಕೊಂಡಿದ್ದಾರೆ? ಇವತ್ತು ಯಾವುದೇ ಪಂಗಡದಲ್ಲಿ ಇಂಥವ್ರು ಇಲ್ಲ ಅನ್ನಂಗಿಲ್ಲ. ಇಂಥ ದುಷ್ಟಿಗೆ, ಇಂಥ ದುಷ್ಕಾರ್ಯಗಳಿಗೆ ಕೈ ಹಾಕುವಂತವ್ರು ಇಲ್ಲ. ಎಲ್ಲಾ ಧರ್ಮಗಳಲ್ಲಿಯೂ, ಎಲ್ಲಾ ಜಾತಿಗಳಲ್ಲಿಯೂ, ಎಲ್ಲಾ ಪಂಗಡಗಳಲ್ಲಿಯೂ, ಎಲ್ಲಾ ಸ್ಥಳಗಳಲ್ಲಿಯೂ ಐಶ್ವರ್ಯದಿಂದ ಹಿಡಿದು ಬಡವರ ತನಕ ಇಂಥ ದುಷ್ಕೃತ್ಯಗಳಿಗೆ ಕೈ ಹಾಕಿದ್ದಾರೆ. ಒಂದು ಜನಾಂಗ ಉತ್ಪತ್ತಿಯಾಗಿದೆ. ಮನುಷ್ಯರನ್ನ ಕೊಲ್ಲುವುದಕ್ಕೆ ಅನೇಕ ವಿಧವಾದಂತ ಯೋಚನೆಗಳನ್ನ ಹಾಕಿಕೊಂಡು ಯೌವನಸ್ಥ ಮಕ್ಕಳನ್ನ ಡಿಪ್ರೆಷನ್ಗೆ ತೆಗೆದುಕೊಂಡು ಹೋಗಿ ತಮ್ಮಷ್ಟಕ್ಕೆ ತಾವೇ ಸಾಯಬೇಕು. ಲೀಗಲಿ ಅವರ ಅಂಗಾಂಗಗಳು ಜನರ ಕೈ ಸೇರಬೇಕು. ದುಡ್ಡಿರೋರು ದುಡ್ಡು ಕೊಟ್ಟು ಅವ್ರು ಬದುಕಬೇಕು, ಇವ್ರು ಸಾಯ್ಬೇಕು. ಸುಲಭವಾಗಿ ಇವ್ರ ಕೈಗೆ ದುಡ್ಡು ಬರಬೇಕು, ಇವ್ರು ಮಜಾ ಮಾಡ್ಬೇಕು. ಈ ಭೂಮಿ ಮೇಲೆ ಶ್ರೀಮಂತರು ಅನುಭವಿಸುವಂತ ಎಲ್ಲ ಸುಖಗಳನ್ನ ಇವರು ಸುಲಭವಾಗಿ ಅನುಭವಿಸ್ಬೇಕು. ಎಂತ ದುಸ್ಸಾಹಸ, ಎಂತ ದುಷ್ಟ ಪರಿಸ್ಥಿತಿ ಸಿಕ್ಕಿಕೊಂಡಾಗ ಅದಕ್ಕೆ ಸಿಗುವಂತ ಪ್ರತಿಫಲವನ್ನು ಅನುಭವಿಸ್ತಾರೆ. ಬಟ್ ಅಲ್ಲಿ ತನಕ ಎಷ್ಟು ಕುಟುಂಬಗಳಲ್ಲಿ ಎಂತ ದುಷ್ಕೃತ್ಯಗಳು ನಡೆದು ಹೋಗ್ತವೆ, ಎಷ್ಟು ಜನರ ಪ್ರಾಣಗಳ ಹಾರಿ ಹೋಗ್ತವೆ, ಎಷ್ಟು ಜನರ ಬದುಕುಗಳು ದುಸ್ಥಿತಿಗಳಿಗೆ ಬರ್ತವೆ. ಭೂಮಿ ಕೆಟ್ಟು ಹೋಗಿದೆ. ಇನ್ನು ಮುಂದೆ ಇನ್ನು ಹೆಚ್ಚಿನ ರೀತಿಯಂತ ಇಂಥ ಕಾರ್ಯಗಳನ್ನ ನೋಡುವಂತ ಸಮಯಗಳು ಹೆಚ್ಚಾಗ್ತವೆ. ಕಾರಣ ಈ ಭೂಮಿ ಮೇಲೆ ಜನರು ದುಷ್ಟರಾಗ್ತಾ ಇದ್ದಾರೆ, ಅಧರ್ಮವು ಹೆಚ್ಚಾಗ್ತಿದೆ. ಯಾವ ಭರವಸೆ, ನಿರೀಕ್ಷೆ, ಆತಂಕವಿಲ್ಲದೆ ಬದುಕುವಂತ ದಿನಮಾನಗಳು ಮರೆಯಾಗ್ಬಿಡ್ತವೆ. ಪ್ರತಿಯೊಬ್ಬ ಮನುಷ್ಯನು ಕ್ಷಣ ಕ್ಷಣಕ್ಕೂ ಭಯಭ್ರಾಂತನಾಗಿ ಆತಂಕದಲ್ಲಿ ಪ್ರತಿಯೊಂದು ನಿಮಿಷದಲ್ಲಿಯೂ ತನ್ನ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ಹೋರಾಟ ಮಾಡಬೇಕಾಗ್ತದೆ. ಅಂತ ದಿನಗಳನ್ನ ಈ ಭೂಮಿಗೆ ಎದುರಿಸಬೇಕಾಗ್ತದೆ. ಅದನ್ನ ತಡೆಯಬೇಕಾದ್ರೆ, ಅಂತ ಪರಿಸ್ಥಿತಿಗಳನ್ನ ಸಂಪೂರ್ಣವಾಗಿ ತೆಗೆದು ಹಾಕಬೇಕಾದ್ರೆ, ಅಂತ ದುಷ್ಕೃತ್ಯಗಳನ್ನ ಅಳಿಸಿ ಹಾಕ್ಬೇಕಾದ್ರೆ ಭೂಮಿ ಮೇಲೆ ಇರುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಸತ್ಯದ ಜ್ಞಾನದ ಅರಿವಾಗಬೇಕಾಗಿದೆ, ತಿಳುವಳಿಕೆ ಬರಬೇಕಾಗಿದೆ. ಅದು ಎಲ್ಲಿಂದ ಪ್ರಾರಂಭವಾಗಬೇಕಾಗಿದೆ? ಅರಸುಗಳಿಗಾಗಿ, ಅಧಿಕಾರಿಗಳಿಂದ. ಅದಕ್ಕಾಗಿ ಪೌಲನು ಅವರುಗಳಿಗಾಗಿ ಅವರು ಸಮಾಧಾನದ ಪ್ರಭುಗಳಾಗಿ, ರಕ್ಷಿಸಲ್ಪಡುವಂತ ನಾಯಕರುಗಳಾಗಿ, ತಮ್ಮಲ್ಲಿರುವಂತದ್ದನ್ನ ಇತರರ ಹಿತಕ್ಕಾಗಿ ತ್ಯಾಗ ಮಾಡುವಂತ ಸ್ವಸ್ಥ ಬುದ್ಧಿಯನ್ನ ಹೊಂದಿದ್ದವರಾಗಬೇಕು. ಅಂತ ಪರಿವರ್ತನೆಗಳು ಮೇಲಿನಿಂದ ಪ್ರಾರಂಭ ಆದಾಗ ಕಡು ಬಡವನ ತನಕ ಅಂತ ಗುಣಾತಿಶಯಗಳನ್ನ ಈ ಭೂಮಿ ಮೇಲೆ ಬಿತ್ತುವುದಕ್ಕೆ ಸಾಧ್ಯ. ಇಂತಹ ಸಕಲ ಮಾನವರ ರಕ್ಷಣೆಗಾಗಿ ಸತ್ಯದ ಪರಿಜ್ಞಾನವನ್ನ ಹೊಂದುವಂತ ಕಾರ್ಯವನ್ನ
ಕೇವಲ ಪ್ರಾರ್ಥನೆಯ ಮುಖಾಂತರವಾಗಿ ಮಾತ್ರ ಸಾಧಿಸಬಹುದು. ಒಂದು ವೇಳೆ ನಾವಿರುವಂತಹ ದೇಶದಲ್ಲಿ ಈಗಿರುವಂತಹ ಪರಿಸ್ಥಿತಿಗಳನ್ನ ಕಾಪಾಡಿಕೊಳ್ಳಲು ಸಾಧ್ಯವಾಗಬೇಕಾದರೆ ದೇವ ಜನರು ಹೆಚ್ಚಾಗಿ ಪ್ರಾರ್ಥಿಸಬೇಕಾಗಿದೆ. ಪ್ರಾರ್ಥನೆಯಿಂದ ಮಾತ್ರ ಸತ್ಯದ ಸುವಾರ್ತೆಯ ಸತ್ಯದ ಜ್ಞಾನವನ್ನ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ವರ್ಗದ ಜನರಿಗೆ ತಿಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಪ್ರಾರ್ಥನಾ ಬಲದಿಂದ ಮಾತ್ರ, ಪವಿತ್ರಾತ್ಮನ ಕಾರ್ಯದಿಂದ ಮಾತ್ರ ಹೃದಯಗಳನ್ನ ಮಾರ್ಪಡಿಸಿ ಇಂಥ ದುಸ್ಸಾಹಸಗಳಿಂದ ಜನರನ್ನ ವಾಸ್ತವಕ್ಕೆ ತಂದು ಅದರಿಂದಾಗುವಂತ ದುಷ್ಪರಿಣಾಮಗಳ ಅರಿವನ್ನ ಅವರಿಗೆ ಹುಟ್ಟಿಸಿ ಮುಂದಾಗುವಂತ ಕೇಡಿನಿಂದ ಅವರನ್ನೂ ತಪ್ಪಿಸಿ ಅವರ ಇಂಥ ಕುತಂತ್ರದ ಮೋಸದ ಜಾಲದ ಅಧಿಕಾರ ಅವಧಿಗಳಲ್ಲಿ ನಾಶವಾಗುತ್ತಿರುವ ಜನರನ್ನ ಪ್ರಾಣವನ್ನು ಸಹ ಉಳಿಸಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿಕೆ. ಆ ಜವಾಬ್ದಾರಿಕೆಯನ್ನ ನಿರ್ವಹಿಸಲು ದೇವರು ಉನ್ನತವಾದಂತ ಅಸ್ತ್ರವನ್ನ ನಮ್ಮ ಕೈಗೆ ಕೊಟ್ಟಿದ್ದಾನೆ. ಅಕ್ಷಯ ಪಾತ್ರೆಯನ್ನ ನಮ್ಮ ಕೈಗೆ ಕೊಟ್ಟಿದ್ದಾನೆ. ಅದು ಪ್ರಾರ್ಥನಾ ಜೀವನ. ನಾವು ಮಾಡುವಂತ ಒಂದು ಸಣ್ಣ ಪ್ರಾರ್ಥನೆಯಲ್ಲಿ ಇಂಥ ಉನ್ನತವಾದಂತ ಕಾರ್ಯವನ್ನ ನಾವು ದೇವರಾತ್ಮನು ಮಾತ್ರ ತಕ್ಕ ಕಾಲದಲ್ಲಿ ಆಗಬಹುದಾದಂತ ಅನ್ಯಾಯವನ್ನ, ಅಪರಾಧವನ್ನ, ಅಕ್ಷಮ್ಯವನ್ನ, ಪಾಪವನ್ನ ತಡೆಯುವುದಕ್ಕೆ ಸಾಧ್ಯ. ದೇವರ ಕೈಗೆ ಪ್ರತಿಯೊಂದು ಆತ್ಮವನ್ನ ಒಪ್ಪಿಸುವಂತ ಕೆಲಸವು ಈ ಭೂಮಿ ಮೇಲೆ ನಡೆಯುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಎಚ್ಚರವಾಗಿದ್ದು ನಮ್ಮ ದೇಶದ ಹಿತಕ್ಕಾಗಿ, ನಮ್ಮ ಜನರ ಹಿತಕ್ಕಾಗಿ, ನಮ್ಮ ಹಿತಕ್ಕಾಗಿ ಮುಂದೊಂದು ದಿವಸ ಇದು ಎಲ್ಲಾ ಕಡೆಯಿಂದ ಸುತ್ತಿಕೊಂಡು ನಮ್ಮ ಕುಟುಂಬಗಳಿಗೂ ಬರಬಹುದು. ನಮ್ಮ ಕುಟುಂಬಗಳಲ್ಲಿ ಅಂತ ದುಸ್ಥಿತಿಗಳನ್ನ ಎದುರಿಸಬಹುದು. ಅನೇಕರು ಎದುರಿಸ್ತಿದ್ದಾರೆ. ಅದನ್ನ ನಾವು ನೋಡ್ತಾ ಇದ್ದೇವೆ. ಅದು ಪಕ್ಕದಲ್ಲೇ ಇದೆ. ಇಂಥ ದುಸ್ಥಿತಿಗಳಿಂದ ಪಾರಾಗಲು ನಾವು ಎಚ್ಚರಾಗಬೇಕಾಗಿದೆ. ಮತ್ತು ನಾವು ಪ್ರಾರ್ಥನೆ ಈ ಭೂಮಿ ಮೇಲೆ ಏನ್ ಬೇಕಾದ ಎಂತವ್ರನ್ನ ಬೇಕಾದ ಬದಲಾವಣೆ ಮಾಡಿ ಆ ಶಕ್ತಿ ಪ್ರಾರ್ಥನೆ. ಅದಕ್ಕೆ ಪೌಲನು ತಿಮೋಥೆಯನಿಗೆ ಮಾತು ಎಲ್ಲರಿಗೋಸ್ಕರ ವಿಶೇಷವಾಗಿ ಅರಸುಗಳಿಗೆ, ಅಧಿಕಾರಿಗಳಿಗಾಗಿ ಪ್ರಾರ್ಥನೆ. ಇಡೀ ದೇಶ ಅವರ ಕೈಯಲ್ಲಿ. ದೇಶದಲ್ಲಿ ಬದುಕುವಂತ ಪ್ರತಿಯೊಬ್ಬ ಬಡ ವ್ಯಕ್ತಿಯ ಜೀವ ಅವರ ಕೈಯಲ್ಲಿ. ಆ ಜೀವ ರಕ್ಷಿಸಲ್ಪಟ್ಟು ಸಮಾಧಾನದಿಂದ ಬದುಕಿ ನೆಮ್ಮದಿಯಿಂದ ಕಾಣಬೇಕಾದ್ರೆ ಅವರಲ್ಲಿ ಆಗುವಂತ ತೀರ್ಮಾನಗಳು, ಅವರ ಮನಸ್ಥಿತಿಗಳು, ಅವರ ಆಲೋಚನೆಗಳು, ಭಾವನೆಗಳು ಬದಲಾಗಬೇಕು. ಅದು ಕೇವಲ ಇನ್ನಾತರಿಂದಲೂ ಸಾಧ್ಯವಿಲ್ಲ. ಒಬ್ಬ ಕ್ರೈಸ್ತ ವಿಶ್ವಾಸಿ ಮೊಣಕಾಲೂರಿ ಮಾಡುವಂತ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ. ಅಂತ ಕಾರ್ಯವನ್ನ ದೇವರ ಮಕ್ಕಳ ಪ್ರಾರ್ಥನೆಯಿಂದ ಸಾಧಿಸುತ್ತಾರೆ. ಅದಕ್ಕಾಗಿ ದೇವರ ಸಭೆ ಇವತ್ತು ಅಂಗಲಾಚಿ ಪ್ರಾರ್ಥಿಸಿ ಮುಂದಾಗುವಂತ ಪ್ರಪಂಚದ ಮೇಲಿನ ದುಷ್ಪರಿಣಾಮಗಳನ್ನ ತಪ್ಪಿಸುವುದಕ್ಕೋಸ್ಕರ ನಾವು ಹೋರಾಟ. ಅದಕ್ಕಾಗಿ ನಾವು ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನ ರಕ್ಷಣೆಯ ಯೋಜನೆಯು ಪ್ರಾರ್ಥನೆಯಲ್ಲಿ ದೇವರ ಮಕ್ಕಳ ಜೀವಿತದಲ್ಲಿ ಇಟ್ಟಿದ್ದಾರೆ. ಪ್ರಾರ್ಥನೆ ಮುಖಾಂತರವಾಗಿ ಮಾತ್ರ ದೇವರ ಈ ಚಿತ್ತ ನೆರವೇರಲು ಸಾಧ್ಯ, ಈ ಯೋಜನೆ ನೆರವೇರಲು ಸಾಧ್ಯ. ನಾನು ಮತ್ತು ನೀವು ರಕ್ಷಿಸಲ್ಪಟ್ಟು ಸಮಾಧಾನದಿಂದ ಬದುಕಿ ನಮ್ಮ ಕುಟುಂಬ ಮಕ್ಕಳು ಆತಂಕವಿಲ್ಲದೆ, ಭಯವಿಲ್ಲದೆ ತನ್ನ ತಿಂದು ನೆಮ್ಮದಿಯಿಂದ ದೇವರನ್ನ ಆರಾಧನೆ ಮಾಡಿ ದೇವರ ಭಯಭಕ್ತಿಯಲ್ಲಿ ಜೀವಿಸಿ ದೇವರ ರಾಜ್ಯಕ್ಕೆ ಸೇರ್ಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೋಸ್ಕರ ಬೆಳಿಗ್ಗೆ ನಾವು ನಮ್ಮ ದೇಶದ ನಾಯಕರಿಗಾಗಿ, ನಮ್ಮ ಮಂತ್ರಿಗಳಿಗಾಗಿ, ನಮ್ಮ ಸರ್ಕಾರಕ್ಕಾಗಿ, ಇಲ್ಲಿ ನಡೆಯುತ್ತಿರುವಂತಹ ದುಸ್ಸಾಹಸದ ಕಾರ್ಯಗಳ ಬದಲಾವಣೆಗಾಗಿ, ಪರಿವರ್ತನೆಗಾಗಿ ನಮ್ಮ ದೇಶ, ನಮ್ಮ ರಾಜ್ಯ ಮಾತ್ರವಲ್ಲ, ಇತರ ದೇಶಗಳು ಹಾಳಾಗಿ ಹೋಗಿದೆ. ಇವತ್ತು ಅಂತ ದೇಶಗಳಲ್ಲಿಯೂ ತಿರುಗಿ ದೇವರು ಸುಸ್ಥಿತಿಯನ್ನ ತರುವಂತ ಕಾರ್ಯಗಳನ್ನ ಮಾಡುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಪ್ರಾರ್ಥನೆಗಾಗಿ ನಮ್ಮ ಮಧ್ಯದಲ್ಲಿ ಸಹೋದರಿ ಆನಿ ಅವರಿದ್ದಾರೆ. ಅವರು ಪ್ರಾರ್ಥಿಸಬೇಕಿಂತ ಕೇಳ್ಕೊಳ್ತೇನೆ. ನಿನ್ನೆ ನಮ್ಮ ಇವರು ಲೋಕೇಶ್ ಅಂಕಲ್ ಅವರು ಇಬ್ಬರು ವ್ಯಕ್ತಿಗಳಿಗಾಗಿ ಪ್ರಾರ್ಥನೆ ಮಾಡಿದ್ರು. ಒಬ್ಬರಿಗೆ ಹೃದಯದ ಆಪರೇಷನ್ ಆಗಿದೆ,
ಇನ್ನೊಬ್ಬರಿಗೆ ಸಕ್ಕರೆ ಕಾಯಿಲೆಯಿಂದ ಬೆರಳುಗಳನ್ನ ತೆಗೆದಿದ್ದಾರೆ. ಕಾಲನ್ನ ತೆಗೆಯುವಂತ ಪರಿಸ್ಥಿತಿ ಬಂದಿದೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಎಷ್ಟೋ ಜನರು ಅನೇಕ ವಿಧವಾದಂತ ಕಷ್ಟ, ಕಾಯಿಲೆ, ಬಾಧೆಗಳಿಂದ ಅಂತವರಿಗಾಗಿ ಪ್ರಾರ್ಥನೆ ಮಾಡಿ. ಮತ್ತು ಸೇವೆ ಈ ಭೂಮಿ ಮೇಲೆ ಇಂಥ ಪರಿಸ್ಥಿತಿ, ಇಂಥ ದುಸ್ಥಿತಿಗಳಿಂದ ಮನುಷ್ಯರನ್ನ ತಪ್ಪಿಸಲು ಇರುವಂತದ್ದು ಒಂದೇ ಒಂದು ದೇವರ ವಾಕ್ಯ. ದೇವರ ವಾಕ್ಯ ಪ್ರತಿಯೊಬ್ಬ ಮಾನವನ ಹೃದಯವನ್ನ ಪ್ರವೇಶಿಸಬೇಕಾಗಿದೆ. ಅದಕ್ಕಾಗಿ ಜನರು ಸುವಾರ್ತೆಯನ್ನು ಸಾರಬೇಕಾಗಿದೆ. ಆ ಸುವಾರ್ತೆಯನ್ನು ಸಾರಲು ಪ್ರತಿಯೊಬ್ಬ ವಿಶ್ವಾಸಿಯನ್ನ ದೇವರ ಆತ್ಮನ ಉಪಯೋಗಿಸಿಕೊಳ್ಳಬೇಕಾಗಿದೆ. ಬೇಕಾದಂತ ಸಾಮರ್ಥ್ಯವನ್ನ, ಅನುಕೂಲಗಳನ್ನ, ಐಶ್ವರ್ಯವನ್ನ, ಸಂಪತ್ತನ್ನ ಜನರಿಗೆ ದೇವರು ಒದಗಿಸಿಕೊಡಬೇಕಾಗಿದೆ. ದೇವರ ಆತ್ಮನು ವಿಶೇಷವಾಗಿ ದೇವ ಜನರಲ್ಲಿ ಕಾರ್ಯ ಮಾಡಲಿ. ದೇವ ಜನರಲ್ಲಿರ್ತಕ್ಕಂಥ ಬಡತನ, ಸಮಸ್ಯೆ, ಕುಂದು ಕೊರತೆಗಳು ನೀಗಿಸಲ್ಪಡಲಿ. ದೇವ ಜನರು ಮೇಲೆತ್ತಲ್ಪಡಲಿ. ಅವರಲ್ಲಿ ಸುಭಿಕ್ಷ ಸಂವತ್ಸರಗಳು ತುಂಬಿ ಈ ಭೂಮಿಗೆ ಆಶೀರ್ವಾದ ನಿಧಿಗಳಾಗಿ ನಾಶವಾಗುತ್ತಿರುವಂತ ದೇಶವನ್ನ ರಕ್ಷಿಸುವಂತ ಹೋರಾಟವನ್ನ ಮಾಡುವಂತ ಶಕ್ತಿಯನ್ನ ದೇವರ ಸಭೆಯಲ್ಲಿ, ದೇವರ ಜನರಲ್ಲಿ ದೇವರು ಒದಗಿಸಿಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಹೋದರಿ ಆನೆಯವರು ಪ್ರಾರ್ಥನೆ ಮಾಡಬೇಕು. Thank you, Uncle. ಎಲ್ರಿಗೂ ನಮಸ್ಕಾರ. Let's pray. Our most gracious, loving Heavenly Father, I thank you, Lord, for this wonderful morning that you blessed us to come before thy presence, Father in heaven. Thank you, Lord, for waking us this beautiful morning to see the beautiful sunrise and the birds chirping, oh Father. Thank you for these blessings. Thank you for your grace. Thank you for your unconditional love, for your mercy, for every blessings that you have done in our life, oh Father. Help us to count our blessings. Help us to name them one by one. Help us to be thankful, grateful, and praiseful to you, Father. Thank you, Lord. This precious morning, we submit each and every politicians, every leaders of every countries and states, oh Father. Lord, we urge that first, that everything is possible when we kneel before thy presence, because you are our Father. You hear our prayer. You answer our prayer, Lord. Thank you, Jesus. Praise you, Father in heaven. We would give all the leaders in the entire world and states the wisdom that discriminates and the strength to keep them healthy, safe, and rested so that they can guide us through this time, oh Father. Lord, every politician, help them not to be selfish. Help them not to be self-centered, Lord Jesus. There's so many poor people. There are so many things which is happening around the world. Yes, Father, only you can change them and mend them. Guide every government officers, every leaders, Father. Give them the wisdom and how to stop all the dangerous things which is happening in this economic world, oh Father. Give us spiritual, the leaders, how to meet people's need and they glorify your name and encourage the member of every leader, oh Father. You gave our medical leaders, you gave all the politician leaders, oh Father in heaven. Only you can stop what is injustice in them, the selfishness in them, oh Father. Help them to do something good for the people. Help them to submit them so that they may be helpful to the poorest people. There are so many victims in this world, but the politician also being part of it, Lord Jesus. But only you can set everything right. We kneel before the presence of Father to hear our prayer, to set right in every people's mind, heart, and soul, Lord. Give them a great change in their life, Lord Jesus. People are killing, murdering, raping, committing adultery. They're not even thinking for a second to rape somebody or even to kill somebody, oh Father. Lord, remove the dirty thoughts and minds in them, the lust in their eyes, ears, and mouth, and the entire body, oh Father. Chase them out, Lord Jesus. Remove the Satan from each and every one of the people who's been actively distracting them, Lord Jesus. Only you can shower your blessings upon them. Help every children, every human being, even the animals are being tortured, oh Father. Lord,
Have mercy, Lord Jesus. Change them and mend them and transform them to be your new children, oh Father. Wash their brains away from the dirty thoughts, filthy thinkings, the things they have done, they're going to do, Father. Forgive them, Lord Jesus. Strengthen them and give them a good change of heart, Lord. I pray for Uncle Premnath Kolkar and family. Bless them and guide them abundantly, Lord. I pray for Uncle Lokesh and family, Lord Jesus. Yes, Mr. Venkatesh, his toes has been, two toes have been cut off due to diabetes, Lord Jesus. As he was telling us this yesterday, that this evening, that even there could be chance for him to amputate his leg, oh Father. But Father in heaven, you are a God who can heal every sickness, because you are a doctor, you are a mighty healer, and you are a medicine to every disease on this earth, Father. Touch your mighty hand upon. Be with them and guide them. I pray for Uncle who's been done the heart surgery, Lord Jesus. Thank you for your mercy. Thank you for all the doctors and the nurses for the surgery to be successful. Praise you, Father. Thank you, Lord Jesus. Let every healing power touch them and heal them through you, Father. Pray for Auntie Evelyn's